ಸಾಕ್ಷಿ ಅದು ನಾನು ಹೇಳೋಕ್ಕಾಗೋದಿಲ್ಲ, ಅವರೇ ಅದಕ್ಕೆ ಉತ್ತರ ಕೊಡಬೇಕು. ನಾನು ಆ ಸಲಹಾ ಸಮಿತಿ ಸದಸ್ಯನೂ ಅಲ್ಲ, ಶಾಸಕನೂ ಅಲ್ಲ, ಮಾಜಿನೂ ಅಲ್ಲ, ಹಾಲಿನೂ ಅಲ್ಲ, ಮತ್ತು ಈ ಕಡೆ MLCನೂ ಅಲ್ಲ, ಏನೂ ಅಲ್ಲ. ಸರ್ಕಾರ ಮಟ್ಟದಲ್ಲಿ ಒಂದು ಆದೇಶ ಹೊರಡಿಸ್ತಾರೋ ಆ ಆದೇಶ ಪ್ರಕಾರ ನಾವು ನೀರು ಬಿಡ್ತಾ ಇದ್ದೀವಿ. ಸರ್ಕಾರದ ಮಟ್ಟದಲ್ಲಿ ಹೊರಡಿಸಿರ್ತಕ್ಕಂಥದ್ದು ಶಾಸಕಾಂಗ ಇರ್ತಕ್ಕಂಥ ಅಧಿಕಾರ, ವಿನಃ ನ್ಯಾಯಾಂಗಿಕ ಇರ್ತಕ್ಕಂಥ ಅಧಿಕಾರ ಅಲ್ಲ. ನ್ಯಾಯಾಂಗದವರು ಯಾವತ್ತೂ ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನ್ಯಾಯಾಂಗದವ್ರು ಇರ್ತದೆ. ಶಾಸಕಾಂಗದವ್ರು ಏನು ಬೇಕಾದ್ರೂ ಮಾಡ್ಬೋದು. ಶಾಸಕಾಂಗದವ್ರು ಇರ್ತಕ್ಕಂಥ ಅಧಿಕಾರವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಒಂದು ರೈತರನ್ನ ಸಾಯಿ ಹೊಡೆಯಬಹುದು, ಇನ್ನೊಂದು ರೈತರು ಬದುಕಬಹುದು. ಜನಪ್ರತಿನಿಧಿಗಳ ಹಿತಾಸಕ್ತಿ ಕಡಿಮೆ ಐತೆ ರೈತರ ಮೇಲೆ. ಜನಪ್ರತಿನಿಧಿಗಳ ಹಿತಾಸಕ್ತಿ ಕಡಿಮೆ ಐತೆ ಅನ್ನೋದ್ರ ಬಗ್ಗೆ ಅದೇನು ನಿಮ್ಗೆ ಹೇಳಿಲ್ಲ, ಪ್ರೊಸೀಡಿಂಗ್ನೇ ಸಾಕ್ಷಿ ಐತೆ. ಪ್ರೊಸೀಡಿಂಗ್ನೇ ಸಾಕ್ಷಿ. ಇವತ್ತು ಅವರು ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಬಹಿಷ್ಕಾರ ಹಾಕಿ ತಮ್ಮ ಎಲ್ಲ ಪಕ್ಷದ ಸದಸ್ಯರನ್ನು ಕರ್ಕೊಂಡು ಬಾವಿಗಿಳಿದು ಪ್ರತಿಭಟನೆ ಮಾಡಿ ಇವತ್ತು ಹೆಂಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಹೇಳಿ ನೋಡೋಣ. ಇವತ್ತೊಂದು ಯಾವುದೋ ಬಿಲ್ 4% ಮೀಸಲಾತಿ ಕೊಡೋದ್ರ ಬಗ್ಗೆ ಎಷ್ಟು ವಿರೋಧ ಮಾಡ್ತಾರೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದದ ಹೇಳಿ ನೋಡೋಣ. ಎಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೆದದ. ಇವತ್ತು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರ್ತಾವಪ್ಪ ಅಂತಂದ್ರೆ ಈ ರೈತರ ಬಗ್ಗೆ ಯಾಕೆ ಇವ್ರು ಬಾವಿ ಇಳಿಬಾರ್ದು? ಇವ್ರದ್ದು ಕರ್ತವ್ಯ ಜವಾಬ್ದಾರಿ ಯಾವುದಲ್ಲೋ ವಿರೋಧ ಪಕ್ಷದವ್ರದ್ದು ಮತ್ತು ಈ ನಮ್ಮ ಕ್ಷೇತ್ರದ ಶಾಸಕರುಗಳದ್ದು ಜವಾಬ್ದಾರಿ ಇವ್ರದ್ದು ಅದಲ್ಲ. ಇವರು ಕೂಡ ಇಳಿಬೇಕು ಬಾವಿಗೆ. ಎಲ್ಲ ಜನರು ಒಕ್ಕಟ್ಟು ಮಾಡ್ಕೋಬೇಕು. ಕಾಂಗ್ರೆಸ್ BJP ಜನತಾದಳ ಅಲ್ಲಾರ್ದೇ ಎಲ್ಲರೂ ವಿಶ್ವಾಸ ತಗೊಂಡಿಸಿದ ಬಾವಿಗಳು ಹೋರಾಟ ಮಾಡುವಂಥ ಪ್ರಯತ್ನ ವಿಧಾನಸಭೆಯಲ್ಲಿ ಮಾಡ್ಬೋದಾಗಿತ್ತು. ಅದನ್ನು ಮಾಡುವುದರಲ್ಲಿ ನಮ್ಮ ಜನಪ್ರತಿನಿಧಿಗಳು ಹಿಂದೆ ಬಿದ್ದಿದ್ದಾರೆ ಅಂತಕ್ಕಂಥ ಆರೋಪನೂ ಕೂಡ ನಾನು ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ತಪ್ಪೇನಿದೆ? 100% ಅದ್ರಾಗ ಮಾತಾಡಿಲ್ಲ. ನಾನು ಇವತ್ತಿನ ತನಕ ಮಾತಾಡಿದ್ದು ರೈತನಾಗಿ. ಈಗ ನೀವು ಮಾತಾಡಿದ್ದು ಕೇಳಿದ ಪ್ರಶ್ನೆಗೆ ಒಬ್ಬ ಸಾಮಾನ್ಯ ರಾಜಕಾರಣಿಯಾಗಿ ನಾನು ಈ ಮಾತಾಡ್ತೀನಿ. ಒಬ್ಬ ಸಾಮಾನ್ಯ ರಾಜಕಾರಣಿಯಾಗಿ ನಾನು ನನ್ನ ಅನುಭವವನ್ನು ಹಂಚಿಕೊಳ್ಳೋದು ಮುಖಾಂತರ ಏನಪ್ಪ ಅಂತಂದ್ರೆ, ನಾನು ಒಬ್ಬ 38 ವರ್ಷಗಳ ಕಾಲ ರೈತರ ಪರವಾಗಿ ಒಡನಾಟವನ್ನು ಇಟ್ಕೊಂಡು ಬಂದಿರತಕ್ಕಂಥವನು, ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವನು, ಆ ರೈತರ ಪರವಾಗಿ ಯಾವತ್ತು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವನು. ನನ್ನ ಕರ್ತವ್ಯವನ್ನು ಚಾಚು ತಪ್ಪದೆ ನಮ್ಮ ಸರ್ಕಾರ, ನಮ್ಮ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥವ್ರು ನಾನು ಒಬ್ಬ. ಏನಾದರೂ ಬಂದ್ ಮಾಡಿದ್ರೆ ನಿಮ್ಮ ಹೋರಾಟ ಅನಿವಾರ್ಯ. ಏನು ಮಾಡಲಿಕ್ಕಾಗಲ್ಲ. ಜನರೆಲ್ಲ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ, ಜನಾಭಿಪ್ರಾಯನೇ ನಮ್ಮ ಅಭಿಪ್ರಾಯ. ನಮ್ಮ ವೈಯಕ್ತಿಕ ನಿರ್ಧಾರ ಇದಲ್ಲ. ಎಲ್ಲರೂ ಸೇರಿ ಸಭೆಯನ್ನು ಕರಿತೀವಿ. ಸಭೆಯನ್ನು ಕರೆದು ಆ ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೆಯೋ ಆ ತೀರ್ಮಾನವೇ ಅಂತಿಮ ತೀರ್ಮಾನ. ಓಕೆ.